ಬೆಂಗಳೂರಲ್ಲಿ ಪಾತಕಿ ಲೋಕದ ದೊರೆಗಳಿಗೇನು ಕಮ್ಮಿ ಇಲ್ಲ. ಇನ್ಫೇಮಸ್ಲಿ ಫೇಮಸ್ ಫಾರ್ ಅಂಡರ್ ವರ್ಲ್ಡ್ ಡಾನ್ಸ್. ಆದರೆ ರಿಫಾರ್ಮ್ ಆಗಿರೋರು ತುಂಬ ಜನನೂ ಕೂಡ ಇದ್ದಾರೆ. ಇವತ್ತು ನಾವು ಮಾತಾಡ್ತಾ ಇದ್ದೀವಿ ದೇವರ ಪಾದ ಸೇರ್ಕೊಂಡಂತ ಒಬ್ಬ ಮಾಜಿ ರೌಡಿ ಶೀಟರ್ನ ಬಗ್ಗೆ. ವೆಲ್ಕಮ್ ಟು ಹುಷಾರ್ ಬೆಂಗಳೂರು. ನಾನು ನಿಮ್ಮ ಹೋಸ್ಟ್ ವಿಶ್ವಾಸ್ ಕಾಮತ್, ಇನ್ ಅಸೋಸಿಯೇಷನ್ ವಿತ್ ಬೆಂಗಳೂರು ಸಿಟಿ ಪೊಲೀಸ್ ಆನ್ ರೇಡಿಯೋ ಸಿಟಿ ಕನ್ನಡ. ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಒಬ್ಬ ಮಾಜಿ ರೌಡಿ ಶೀಟರ್ನ ಬಗ್ಗೆ. ತಾನಾಯಿತು ತನ್ನ ಡಾಗ್ ಬ್ರೀಡ್ ಬಿಸ್ನೆಸ್ ಆಯಿತು ಅಂತ ಆರಾಮಾಗಿದ್ದ ಗುಣ ಅನ್ನೋ ವ್ಯಕ್ತಿ, ಗುಣ ಅಲಿಯಾಸ್ ಜಲಕ್. ಮತ್ತೊಬ್ಬ ರೌಡಿ ಶೀಟರ್, ಅವನ ಹೆಸರೇ ಬ್ರಿಜೇಶ್. ಈಗ ಫ್ರೆಂಡ್ಶಿಪ್ನ ಹೆಸರಲ್ಲಿ ಎಷ್ಟೋ ಜನ ಒಟ್ಟಿಗೆ ಬಿಸ್ನೆಸ್ ಮಾಡೋದಿದ್ದೇ ಇದೆ. ಅ ಫ್ರೆಂಡ್ ಇನ್ ನೀಡ್ ಈಸ್ ಅ ಫ್ರೆಂಡ್ ಇನ್ ಡೀಡ್ ಅನ್ನೋ ಮಾತು ಎಷ್ಟು ನಿಜ ಅಲ್ವಾ? ಅದೇ ಥರ ಗುಣ ಮತ್ತು ಬ್ರಿಜೇಶ್ ಇಬ್ಬರು ಸೇರಿಕೊಂಡು ಒಂದು ಬಿಸ್ನೆಸ್ನ ಮಾಡ್ತಾರೆ. ಅದು ಒಳ್ಳೆ ಬಿಸ್ನೆಸ್ ಅಲ್ಲ, ಅಂದರೆ ಸಮಾಜಕ್ಕೆ ಒಳಿತನ್ನು ಮಾಡುವಂಥ ಬಿಸ್ನೆಸ್ ಅಲ್ವೇ ಅಲ್ಲ. ಬ್ರಿಜೇಶ್ ಏನು ಮಾಡ್ತಾನೆ, ತಾನಾಯಿತು ತನ್ನ ಕೆಲಸ ಆಯಿತು ಅಂತ ಇದ್ದಂಥ ಜಲಕ್ ಅಲಿಯಾಸ್ ಗುಣನ ಹತ್ರ ಬಂದು ನಾವೊಂದು ಬಿಸ್ನೆಸ್ ಶುರು ಮಾಡೋಣ. ಏನಂತ ಹೇಳಿದ್ರೆ, ತಾಮ್ರದ ವಸ್ತುಗಳಿಗೆ ಚಿನ್ನದ ಪೇಂಟು ಅಥವಾ ಚಿನ್ನದ ಕೋಟಿಂಗನ್ನು ಕೊಟ್ಬಿಟ್ಟು ನಾವು ಹಣ ಗಳಿಸ್ಬಹುದು ಅಂತ ಅವನ ಮನಸ್ಸಿನಲ್ಲಿ ವಿಷವನ್ನು ಹಾಕ್ತಾನೆ. ಈ ಹಣ ಅನ್ನೋದಿದೆಯಲ್ಲ, ತಲೆಯಲ್ಲಿ ಒಂದ್ಸಲ ಬಂದುಬಿಟ್ರೆ ನಾವು ಯಾವ ದಾರಿ ಆದರೂ ಸರಿ ಹಣನ ಗಳಿಸಬೇಕು ಅನ್ನೋ ಒಂದು ಮೋಟಿವ್ ಇದ್ದರೆ ಅದು ಸರಿನೋ ತಪ್ಪು ಅಂತ ಮನಸ್ಸು ಯೋಚನೆ ಮಾಡೋದಿಲ್ಲ. ಗುಣಗೂ ಕೂಡ ಇದೇ ರೀತಿಯಾಗಿ ಆಗಿದ್ದು. ಪಾಪ ಯಾರಿಗೆ ಗೊತ್ತಿತ್ತು ಈ ಬಿಸ್ನೆಸ್ ಮಾಡೋದ್ರಿಂದ ಅವನಿವತ್ತು ಈ ಲೋಕದಲ್ಲೇ ಇರಲ್ಲ ಅಂತ ಅವನಿಗೇನು ಗೊತ್ತಿತ್ತು ಪಾಪ. ಕತೆ ಹೇಳ್ತೀನಿ ಕೇಳಿ. ಬ್ರಿಜೇಶ್ ಏನು ಮಾಡ್ತಾನೆ, ಗುಣನ ಮನ ಪರಿವರ್ತನೆ ಮಾಡಿಬಿಟ್ಟು ತಾಮ್ರದ ವಸ್ತುಗಳಿಗೆ ಚಿನ್ನಾಭರಣಗಳ ವಸ್ತು ಅಂದರೆ ಈ ಗೋಲ್ಡ್ ಕೋಟಿಂಗನ್ನೆಲ್ಲ ಕೊಟ್ಟು ಚಿನ್ನಾಭರಣಗಳನ್ನು ಮಾಡ್ತಾರೆ. ಅಲ್ಲಿ ಇಲ್ಲಿ ಹೋಗಿ ಇದನ್ನು ಮಾರ್ತಾರೆ, ಹಣನ ಗಳಿಸ್ತಾರೆ. ಕೊನೆಯದಾಗಿ ಕೊತ್ತನೂರಿನಲ್ಲಿರುವಂಥ ಮಣಪುರಂನ ಬ್ರಾಂಚಿಗೆ ಹೋಗಿ 6 ಲಕ್ಷ ರೂಪಾಯಿಗಳನ್ನು ತಗೋತಾರೆ. ಒಂದು ವಾರದ ನಂತರ ಅದೇ ಬ್ರಾಂಚ್ನವ್ರು ಕಾಲ್ ಮಾಡಿ ಗುಣ ಹತ್ರ ಹೇಳ್ತಾರೆ, ಸರ್ ನೀವು ಕೊಟ್ಟಿರುವಂಥ ಚಿನ್ನಾಭರಣಗಳು ಫೇಕ್ ಆಗಿದೆ, ಆದ್ದರಿಂದ ದಯವಿಟ್ಟು ನೀವು ಕಂಬಿ ಎಣಿಸೋದಕ್ಕಿಂತ ಮೊದಲು, ಅಂದರೆ ನಾವು ಫರ್ದರ್ ಲೀಗಲ್ ಆ್ಯಕ್ಷನ್ಸ್ ತಗೊಳ್ಳೋದಕ್ಕಿಂತ ಮೊದಲು ದಯವಿಟ್ಟು ನಾವು ಕೊಟ್ಟಿರುವಂಥ 6 ಲಕ್ಷ ರೂಪಾಯಿ ಅಲಾಂಗ್ ವಿತ್ ಇಂಟ್ರೆಸ್ಟ್ ದಯವಿಟ್ಟು ಪಾವತಿಸಿ ಅಂತ ವಿನಯತೆಯಿಂದ ಕೋರ್ಕೊಳ್ತಾರೆ. ನನಗಿವಾಗ ಭಯ ಆಗುತ್ತೆ, ಅಯ್ಯೋ ದೇವರೇ, ನಾನು ಯಾಕೆ ಹಣದ ಆಸೆಗಾಗಿ ಈ ರೀತಿಯಾಗಿ ಮಾಡಬೇಕಾಗಿತ್ತು. ಸರಿ, ಬ್ರಿಜೇಶ್ ಕಾಲ್ ಹಚ್ಚೋಣ ಅಂತ ಹೇಳಿ ಬ್ರಿಜೇಶ್ ಕಾಲ್ ಮಾಡ್ತಾನೆ. As usual, the number you are trying to reach is currently switched off. The number you are trying to reach is out of coverage area. ಕೋಪಗೊಂಡಂತಹ ಈ ವ್ಯಕ್ತಿ ನೇರವಾಗಿ ಅವನ ಅಪಾರ್ಟ್ಮೆಂಟ್ಗೆ ಹೋಗೋಣ ಅಂತ ನಿರ್ಧಾರ ಮಾಡುವಷ್ಟರಲ್ಲೇ ಬ್ರಿಜೇಶ್ ಕಾಲ್ ಬರುತ್ತೆ. ಬ್ರಿಜೇಶ್ ಹೇಳ್ತಾನೆ, ಪರವಾಗಿಲ್ಲ ಬ್ರೋ, ಸಂಪಿಗೆ ಹಳ್ಳಿಲಿರುವಂಥ ನನ್ನ ಅಪಾರ್ಟ್ಮೆಂಟಿಗೆ ಬಂದುಬಿಡು ಅಂತ ಹೇಳ್ತಾನೆ. ಅಪಾರ್ಟ್ಮೆಂಟ್ ಒಳಗಡೆ ಹೋಗೋದಕ್ಕಿಂತ ಮೊದಲು ಗುಣನ ಹೊರಗಡೆನೆ ನಿಲ್ಲಿಸಿ ಬ್ರಿಜೇಶ್ ಒಳಗಡೆ ಹೋಗಿ ಏನೋ ತನ್ನ ಕೆಲಸ ಮಾಡ್ತಾನೆ. ಆದರೆ ಗುಣನ ತಲೆಯಲ್ಲೇನು, ಒಳಗಡೆ ಹೋಗಿರೋದು ಮೋಸ್ಟ್ಲಿ ಹಣ ವಾಪಸ್ ತರೋದಕ್ಕೆ ಅಂತ ಹೇಳಿ ಅಪಾರ್ಟ್ಮೆಂಟ್ನ ಹೊರಗಡೆ ಶಾಂತ ಚಿತ್ತತೆಯಿಂದ ಕಾಯ್ತಾ ಇರ್ತಾನೆ. ಬ್ರಿಜೇಶ್ ಗುಣನ ಒಳಗಡೆ ಕರೀತಾನೆ. ಮಾತಿನ ಚಕಮಕಿ ಆಗುತ್ತೆ. ಮಾತಿನ ಚಕಮಕಿ ಕಾಲರ್ ಹಿಡಿಯೋವರೆಗೂ ಬರುತ್ತೆ. ಕಾಲರ್ ಹಿಡಿಯುವಂತಹ ಆ ಒಂದು ಪ್ರಯಾಸದಲ್ಲಿ ಬ್ರಿಜೇಶ್ 2 ರೌಂಡ್ ಆಫ್ ಫೈರಿಂಗ್ ಮಾಡ್ತಾನೆ. ಮೊದಲನೇ ಬುಲೆಟ್ ಮಿಸ್ ಆಗುತ್ತೆ. 2ನೇ ಬುಲೆಟ್ ನೇರವಾಗಿ ಗುಣನ ತಲೆ ಹಾದು ಹೋಗಿ ಅವನ ಡೆಡ್ ಬಾಡಿ ಕೆಳಗಡೆ ಬಿದ್ದಿರುತ್ತೆ. ರಕ್ತ ಗೋಡೆಯ ಮೇಲೆ ಚೆಲ್ಲಿರುತ್ತೆ. ಬ್ರಿಜೇಶ್ಗೆ ಇವಾಗ ಭಯ, ಅಯ್ಯೋ ದೇವರೇ, ಅಚಾತುರ್ಯದಿಂದ ಕೋಪದಲ್ಲಿ ಇನ್ ಫಿಟ್ ಆಫ್ ರೇಜ್ ಆ್ಯಂಡ್ ಆ್ಯಂಗರ್ ನಾನು ನನ್ನ ಸ್ನೇಹಿತನನ್ನೇ ಕೊಂದುಬಿಟ್ನಲ್ಲ, ಇವಾಗ ಏನು ಮಾಡೋದು, ಇದನ್ನು ಯಾವ ರೀತಿಯ ಕವರಪ್ ಮಾಡೋದು ಅನ್ನೋ ಯೋಚನೆಯಲ್ಲಿದ್ದಾಗ ಮತ್ತೊಬ್ಬ ಸ್ನೇಹಿತನಿಗೆ ಕಾಲ್ ಮಾಡ್ತಾನೆ. ಇಬ್ಬರೂ ಕೂಡ ಬೆಡ್ಶೀಟಲ್ಲಿ ಈ ಬಾಡಿಯನ್ನು ಸಾಗಿಸೋದು CCTVಯಲ್ಲಿ ಕ್ಯಾಪ್ಚರ್ ಆಗಿರುತ್ತೆ. ಆದರೆ ಇವ್ರಿಗೆ ಗೊತ್ತಿರಲ್ಲ. ಇಬ್ಬರು ಅದನ್ನು ಆ ಒಂದು ಟೆನ್ಷನಲ್ಲಿ ಸಾಗಿಸ್ತಾರೆ. ಸಾಗಾಟ ಮಾಡಿ ಕೊಯಮತ್ತೂರು, ಮಧುರೈ ಅಂತ ಹೇಳಿಕೊಂಡು ತಿರುಗಾಟ ಮಾಡಿ ತಮಿಳ್ನಾಡಿನಲ್ಲಿ ಎಲ್ಲಾದರೂ ಒಂದು ಕಡೆ ಡಂಪ್ ಮಾಡೋಣ ಅನ್ನೋ ಒಂದು ಯೋಚನೆ. ಹಾಗೆ ಮಾಡೋ ಹೊತ್ತಿನಲ್ಲಿ ಇವ್ರಿಗೆ ಯಾವ ಜಾಗನೂ ಸಿಗಲ್ಲ. ಮತ್ತು ಇವರಿಗೆ ಪೆನ್ನಾಗ್ರಾಮ್ ಅನ್ನೋ ಒಂದು ಫಾರೆಸ್ಟ್ ರೇಂಜ್ ಏರಿಯಾ ಸಿಗುತ್ತೆ. ಆ ಫಾರೆಸ್ಟ್ ರೇಂಜ್ ಏರಿಯಾದಲ್ಲಿ ಈ ಬಾಡಿನ ಬರ್ನ್ ಮಾಡ್ತಾರೆ. ಇವರಿಬ್ಬರು ಅಲ್ಲಿಂದ ಎಸ್ಕೇಪ್. ಎಲ್ಲಿಗಂತ ಕೇಳ್ತೀರಾ? ನಾರ್ತ್ ಇಂಡಿಯಾ ಕಡೆಗೆ. ಇಲ್ಲಿಗೆ ಆ ಇಬ್ಬರು ಸ್ನೇಹಿತರು ಉತ್ತರ ಭಾರತಕ್ಕೆ ಪರಾರಿ ಆಗ್ತಾರೆ. ಗುಣನಿಗಾಗಿ ಕಾಯ್ತಾ ಇದ್ದ ಅವನ ಹೆಂಡತಿ ಬಾಗಲೂರು ಠಾಣೆಯಲ್ಲಿ ಕಂಪ್ಲೇಂಟ್ನ ಲಾಂಚ್ ಮಾಡ್ತಾಳೆ. ಗಂಡ ಮನೆಗೆ ಬರದೆ 3 ದಿನ ಆಯಿತು, ಕಾಣ್ತಾ ಇಲ್ಲ ಅಂತ.
ಸರಿ ಬ್ರಿಜೇಶಿಗೆ ಕಾಲ್ ಮಾಡೋಣ ಅಂತ ಆಮೇಲೆ ಗೊತ್ತಾದ ಹೆಂಡತಿ ಬ್ರಿಜೇಶಿಗೆ ಕಾಲ್ ಮಾಡಿ ಎಲ್ಲಿದ್ದಾರೆ ಯಜಮಾನ್ರು ಅಂತ ಕೇಳಿದಾಗ ಬ್ರಿಜೇಶ್ ಹೇಳ್ತಾನೆ, ಅವ್ರನ್ನ ಚಿಕ್ಕಬಳ್ಳಾಪುರ ಪೊಲೀಸರು ತಗೊಂಡು ಹೋಗಿದಾರಲ್ವಾ, ಹಾಂ ಹೌದು, ಒಂದು 2 ದಿನ ಆಯಿತು ಅಂತ ಹೇಳಿಬಿಟ್ಟು ಅವ್ನ ಫೋನ್ನ ಡಿಸ್ಕನೆಕ್ಟ್ ಮಾಡ್ತಾನೆ. ಅಲ್ಲಿ ಪೊಲೀಸರಿಗೆ ಒಂದು ಸಂಶಯ ಬರುತ್ತೆ. ಬ್ರಿಜೇಶ್ನ ಹುಡುಕುವಂಥ ಒಂದು ಪ್ರಯಾಸ ನಡೆಯುತ್ತೆ. ಬ್ರಿಜೇಶ್ ಮತ್ತು ಅವನ ಸ್ನೇಹಿತ ಇಬ್ಬರು ಕೂಡ ಕೊನೆಯದಾಗಿ ವಾಘಾ ಬಾರ್ಡರ್ನಲ್ಲಿ ಸಿಗ್ತಾರೆ. ಫ್ರೆಂಡ್ಶಿಪ್ನ ಹೆಸರಿನಲ್ಲಿ ನೋಡಿ ಯಾವ ರೀತಿಯಾಗಿ ಜನ ಮೋಸ ಮಾಡ್ತಾರೆ ಅಂತ. ಫ್ರೆಂಡ್ಶಿಪ್ನ ಹೆಸರಲ್ಲಿ ಎಷ್ಟೋ ಜನ ಬಿಸ್ನೆಸ್ ಮಾಡೋದು ಇದೆ. ಹುಷಾರ್ ಬೆಂಗಳೂರು ಮೂಲಕ ನಿಮ್ಮ ಹೋಸ್ಟ್ ವಿಶ್ವಾಸ್ ಕಾಮತ್ ಇನ್ ಅಸೋಸಿಯೇಷನ್ ವಿತ್ ಬೆಂಗಳೂರು ಸಿಟಿ ಪೊಲೀಸ್ ನಿಮಗೆ ಹೇಳೋದು ಒಂದೇ, ಕುಚಿಕುಗಳು ಫ್ರೆಂಡ್ಸ್ಗಳು ತುಂಬ ಜನ ಇರ್ತಾರೆ. ಆದರೆ ಕೆಲವೊಮ್ಮೆ ಫ್ರೆಂಡ್ಸ್ಗಳು ತಮ್ಮ ಸ್ವಾರ್ಥಕ್ಕಾಗಿ ನಿಮ್ಮನ್ನು ಬಳಸಲೂಬಹುದು. ಆದ್ದರಿಂದ ಹುಷಾರ್ ಬೆಂಗಳೂರು.